ಏಯ್ ತಂಗಿ ಕೇಳವ ಇಲ್ಲಿ, ಮನ್ಯಾಗ ಇಬ್ಬರು ಗಂಡ ಹೆಂಡತಿ ಜಗಳ ಆಡಕತ್ತಿದ್ರು. ಏನು ಆಡಕತ್ತಿರು? ಮನ್ಯಾಗ ಇಬ್ಬರು ಗಂಡ ಹೆಂಡತಿ ಜಗಳ ಆಡಕತ್ತಿದ್ರು. ಏನಂತ ಜಗಳ ಆಡ್ತಿದ್ರು ಅಂದ್ರೆ, ಹೆಣ್ಮಗಳು ಅಂತಿದ್ದಳು ಹೆಣ್ಣು ಹುಟ್ಟುತ್ತದ ಅಂಥೇಳಿ. ಇವು ಸಣ್ಣ ನೋಡಕ್ಕೆ ಸಣ್ಣ ಇದ್ರೆ ಎಷ್ಟು ಬೆರಿಕೆ ಅನ್ನ ಕೇಳಕತ್ತೀನಿ ನಿಮಗೆ. ಹೆಣ್ಮಗಳು ಅಂತಿದ್ದಳು ಹೆಣ್ಣು ಹುಟ್ಟುತ್ತದಂಥೇಳಿ, ಗಂಡಮಗ ಅಂತಿದ್ದ ಗಂಡು ಹುಟ್ಟುತ್ತದಂಥೇಳಿ. ದಿನಾಲು ಇಬ್ಬರು ಜಗಳ ಆಡಬೇಕಾದ್ರೆ ಒಂದು ದಿವಸ ಗಂಡ ಅಂತಿ ಜಗಳ ಆಡ್ಯಾರಂದ್ರೆ ಮಗ್ಗಲು ಮನೆಯವರು ಬಂದು ಬಿಡಿಸ್ಬೋದು, 2 ದಿವಸ ಬಿಡಿಸ್ಬೋದು. ದಿನ ಜಗಳ ಆಡೋರು ಬಿಡಿಸೋರು ಯಾರು? ಇಬ್ಬರು ಗಂಡ ಅಂತಿ ಜಗಳ ಆಡಬೇಕಾದ್ರೆ ಇಬ್ಬರು ಗಂಡ ಅಂತಿ ಒಂದು ದಿವಸ ವಿಚಾರ ಮಾಡಿದ್ರಂತ, ನಾವಿಬ್ಬರು ದಿನಾಲು ಜಗಳ ಆಡೋದು ಬೇಡ. ಅವ್ರು ಎದಕ್ಕೆ ಜಗಳ ಆಡಕತ್ತಿದ್ರು ಅಂತಂದ್ರೆ, ಹೆಣ್ಮಗಳು ಹೆಣ್ಣು ಹುಡ್ತದಂತಿದ್ದಳು, ಗಂಡಮಗ ಗಂಡು ಹುಡ್ತದಂತಿದ್ದ. ನಾವಿಬ್ಬರು ಜಗಳ ಆಡೋದು ಬೇಡ ಅಂತ ತಿಳ್ಕೊಂಡು ಅವ್ರ ಮನ್ಯಾಗ 2 ವರ್ಷದ ಮಗುವಿತ್ತು. ಅವ್ರ ಮನ್ಯಾಗ 2 ವರ್ಷದ ಮಗು. ಆ 2 ವರ್ಷದ ಮಗುವಿಗೆ ಏನು ಮಾಡಿದ್ರು ಅಂತಂದ್ರೆ ನಡಬರ ಕೂಡಿಸಿದ್ರು. ಎಡಕ ಮಮ್ಮಿ ನಿಂತಳು, ಬಲಕ ಪಪ್ಪ ನಿಂತ. ಇಬ್ಬರು ಗಂಡ ಹೆಂಡತಿ 2 ವರ್ಷದ ಮಗುವಿಗಂತಾರ, ಏ ಪಾಪು ನಿನಗೆ ಈ ಸಾರಿ ತಂಗಿ ಬೇಕೋ ತಮ್ಮ ಬೇಕಂತ ಹೇಳಿ. ಈ ಸಾರಿ ನಿನಗೆ ತಂಗಿ ಬೇಕೋ ತಮ್ಮ ಬೇಕಂದ್ರೆ 2 ವರ್ಷದ ಮಗು ಅಂತದ, ನಂಗೆ ತಂಗಿನೂ ಬೇಡ ತಮ್ಮನೂ ಬೇಡ, ನಾಯಿ ಕುನಿಬೇಕು ಅಂದ ಮಗ ಅವ. ಕಾರಣ ಅಂತಂದ್ರೆ, ನೀವು ಹೇಳಂಗೆ ಹೇಳ್ರಿ, ಹಾಡಂಗೆ ಹಾಡ್ರಿ, ಅಪ್ಪವ್ರು ಮಾಡಿದಾಗ ನಾವು ಆನಂದ ಓಡಾಡ್ತೀವಿ ತಿರುಗಾಡ್ತೀವಿ. ಓಡಾಡೋರಿಗೆ ಬ್ಯಾಡ ಅಂದಿಲ್ಲ, ತಿರುಗಾಡೋರಿಗೆ ಬ್ಯಾಡ ಅಂದಿಲ್ಲ, ಗದಲ ಮಾಡೋರಿಗೆ ಬ್ಯಾಡ ಅಂದದ ಅಷ್ಟೇ, ಮತ್ತೇನಿಲ್ಲ. ಸ್ವಾಮಿ, ಲಿಂಗ ಪೂಜಾ ಮಾಡ್ತಿದ್ರು ಶಾಂತಲಿಂಗೇಶ್ವರರು. ಪೂಜಾ ಮಾಡಬೇಕಾದ್ರೆ ಸುಮ್ಮನೆ ಪೂಜಾ ಮಾಡೋದಲ್ಲ, ಯಾರು ಮೈ ಮರೆತು ಪೂಜೆಯನ್ನು ಮಾಡ್ತಾರೆ, ಲಿಂಗ ಪೂಜಾ ಮಾಡಬೇಕಾದ್ರೆ ಅಲ್ಲಿ ಇರಬೇಕಾಗ್ಯದ. ಲಿಂಗ ಪೂಜಾಕ್ಕೆ ಏನು ಬೇಕಾಗ್ಯದ್ರಿ? ನಾವೆಲ್ಲ ಲೋಕಾರೂಢಿ ಒಳಗೆ ಏನಂತೀವ್ರಿ ಮಲೈಮತ್ಯ, ಲಿಂಗ ಪೂಜೆ ಮಾಡ್ಕೊಳ್ಬೇಕಾದ್ರೆ ಗಂಗಾ ನೀರು ಬೇಕು, ಹೂವು ಬೇಕು, ಪತ್ರಿ ಬೇಕು, ಇವತ್ತು ಬೇಕು, ಕುಂಕುಮ ಬೇಕು, ಇವೆಲ್ಲ ಬೇಕು ಖರೆ. ಅದಕ್ಕಿಂತ ಮೊದಲು ಇನ್ನೊಂದು ಬೇಕಾಗ್ಯದ. ಏನು ಬೇಕಾಗ್ಯದ ಅಂದ್ರೆ, ಲಿಂಗ ಪೂಜೆ ಮಾಡಬೇಕಾದ್ರೆ ಆ ಲಿಂಗ ಪೂಜಾ ಸಮಯದಲ್ಲಿ ನಿನ್ನ ಮನಸ್ಸು ಅಲ್ಲಿರಬೇಕಾಗ್ತದ. ಮನಸ್ಸು ಲಿಂಗೈನಲ್ಲಿದ್ದಾಗ ಮಾತ್ರ ಫಲ ಸಿಗ್ತದೆ ವಿನಃ ಸೋಮ ಪೂಜಾ ಮಾಡ್ಕೋತೀನಿ ಅಂದ್ರೆ ಫಲ ಸಿಗಂಗಿಲ್ಲ. ಯಾಕೆ ಈ ಮಾತು ಹೇಳ್ತೇನೆಂದ್ರೆ, ಲಿಂಗ ಪೂಜಾದೊಳಗೆ ಎಲ್ಲಿಲ್ಲದ ಶಕ್ತಿ ಅದ. ಉಜ್ಜಯಿನಿಯ ಮರುಳು ಸಿದ್ಧ ಜಗದ್ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥ ಕಡಗಂಚಿಯ ಪುಣ್ಯ ಪುರುಷ, ಜೀವ ಇರುವಾಗಲೇ ಜೀವಂತ ಸಮಾಧಿಯನ್ನು ಹೊಂದಿದ ಶಾಂತಲಿಂಗೇಶ್ವರರು ಎಷ್ಟು ವರ್ಷ? 8 ವರ್ಷ. 8 ವರ್ಷದವರಿರುವಾಗ ಉಜ್ಜಯಿನಿಯ ಮರುಳು ಸಿದ್ಧ ಜಗತ್ತುಗಳಿಂದ ಲಿಂಗ ದೀಕ್ಷಾ ಪಡ್ಕೊಳ್ತಾರ. ಗುರುವಿನಿಂದ ವೀರಶೈವ ಧರ್ಮದೊಳಗಿರುವಂಥ ಅಷ್ಟಾವರಣಗಳಾದ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಅಷ್ಟಾವರಣಗಳ ವಿಚಾರಗಳನ್ನು ಗುರುವಿನಿಂದ ಕೇಳ್ಕೊಳ್ತಾರೆ ಶಾಂತಲಿಂಗೇಶ್ವರರು. ಅಷ್ಟಾವರಣಗಳನ್ನು ಮರುಳು ಸಿದ್ಧ ಜಗದ್ಗುರುಗಳು ಶಾಂತಲಿಂಗೇಶನಿಗೆ ಬೋಧಿಸ್ತಾರ. ಅಷ್ಟೇ ಅಲ್ಲ, ಪಂಚಾಚಾರಗಳಾಗಿರತಕ್ಕಂಥ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ತಾಚಾರ 5 ಆಚಾರದ ವಿಚಾರಗಳನ್ನು ತಿಳಿಸ್ತಾರ. ಅಷ್ಟೇ ಅಲ್ಲ, ಶಟಸ್ಥಳಗಳಾಗಿರತಕ್ಕಂಥ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಅಷ್ಟಾವರಣಗಳು, ಪಂಚ ಆಚಾರ್ಯಗಳು, ಶಟಸ್ಥಳಗಳು. ಅಷ್ಟಾವರಣಗಳನ್ನು ಬೋಧಿಸಿದರು, ಶಟಸ್ಥಳಗಳನ್ನು ಬೋಧಿಸಿದರು, ಪಂಚ ಆಚಾರ್ಯಗಳನ್ನು ಬೋಧಿಸಿದರು. ಅವಾಗ ಶಾಂತಲಿಂಗೇಶ್ವರ ಏನು ಮಾಡ್ತಾರಂದ್ರೆ, ಅಷ್ಟಾವರಣವೇ ಅಂಗವನ್ನಾಗಿ ಮಾಡಿಕೊಂಡು, ಪಂಚಾಚಾರವೇ ಪ್ರಾಣವನ್ನಾಗಿ ಮಾಡಿಕೊಂಡು, ಶಟಸ್ಥಳಗಳೇ ಆತ್ಮವನ್ನಾಗಿ ಮಾಡಿಕೊಂಡು, ಆ ಗುರು ಹೇಳಿದ ರೀತಿ ಒಳಗ ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡುತ್ತಿರುವಂಥ ಸಂದರ್ಭದೊಳಗ ಶಾಂತಲಿಂಗೇಶ್ವರರು ಆ ಗುರು ಕೊಟ್ಟ ಲಿಂಗವನ್ನು ಎಡಗೈ ಒಳಗೆ ಹಿಡಿದು ನಿಷ್ಠೆಯಿಂದ ಪೂಜಾ ಮಾಡಬೇಕಾದ್ರೆ, ಸ್ವಾಮಿ ನಾವೆಲ್ಲರೂ ವಿಚಾರ ಮಾಡಬೇಕು. ಶಾಂತಲಿಂಗೇಶ್ವರರು ಕುಂತರೂ ಮರುಳು ಸಿದ್ಧ ಗುರುವಿನ ಧ್ಯಾನ, ನಿಂತರೂ ಮರುಳು ಸಿದ್ಧ ಗುರುವಿನ ಧ್ಯಾನ. ಹೀಗಿರುವಂಥ ಸಂದರ್ಭದೊಳಗ ಎಳೆಬಾಲಕರಾಗಿರತಕ್ಕಂಥ ಶಾಂತಲಿಂಗೇಶ್ವರರು, ಬಾಲ ತಪಸ್ವಿಗಳಾಗಿರತಕ್ಕಂಥ ಶಾಂತಲಿಂಗೇಶ್ವರರು ಗುರು ಕೊಟ್ಟ ಇಷ್ಟಲಿಂಗವನ್ನು ಎಡಗೈ ಒಳಗೆ ಹಿಡಿದು ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕಾದ್ರೆ ಬರಗಾಲ ಬೀಳುತ್ತದೆ. ಜಳಕೋಟಿಪುರದೊಳಗೆ ಬರಗಾಲವನ್ನು ಬಿದ್ದಿರುವಂಥ ಸಂದರ್ಭದೊಳಗ
ಇಡೀ ಊರು ಜನಗಳಿಗೆ ಗುರುತಿತ್ತು. 10-15 ವರ್ಷದ ಬಾಲಕನಾಗಿರುವಂಥ ಶಾಂತಲಿಂಗೇಶ, ಸದಾವಕಾಲ ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥ ಶಾಂತಲಿಂಗೇಶ, ಇದು ನಮ್ಮ ಊರಿಗೆ ಬರಗಾಲ ಬಿದ್ದಾದ ಅಂದ್ರೆ, ನಮ್ಮಲ್ಲಿ ಮಳೆಯಾಗಿಲ್ಲ ಅಂದ್ರೆ, ನಮ್ಮಲ್ಲಿ ನೀರಿನ ಹಾಹಾಕಾರ ಅದ ಅಂದ್ರೆ, ಇದು ಯಾರಿಂದಲೂ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ದಾರಿ ಎಲ್ಲದ ಅಂದ್ರೆ ಶಾಂತಲಿಂಗೇಶನ ಹತ್ರ ಅದ ಅಂತ ತಿಳ್ಕೊಂಡು ಇಡೀ ಜಲಕೋಟಿಯ ಪುರದ ಭಕ್ತ ಬಳಗ ಬಂದು ರುದ್ರಮುನಿ ಸ್ವಾಮಿಗಳ ಆದಿಯಾಗಿ ಶಾಂತಲಿಂಗೇಶರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಇಪ್ಪ ಶಾಂತಲಿಂಗೇಶ, ವಯಸ್ಸಿನೊಳಗೆ ನೀ ಸಣ್ಣವನಾಗಿರಬಹುದು, ಆದ್ರೆ ನಿನ್ನಲ್ಲಿ ಶಿವಯೋಗದ ಶಕ್ತಿ ಅದ. ಶಾಂತಲಿಂಗೇಶ, ನಿನ್ನಲ್ಲಿ ತಪಸ್ಸಿನ ಬೃಹದಾಕಾರದೊಳಗಿರುವಂಥ ಶಕ್ತಿ ಅದ. ಶಾಂತಲಿಂಗೇಶ, ಜಲಕೋಟಿಪುರದ ತಾಣದೊಳಗ, ಜಲಕೋಟಿಪುರದ ಅನೇಕ ಸೀಮಿ ಒಳಗ ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯಲಿಕ್ಕೆ ನೀರಿಲ್ಲ, ಬಾವಿ ಒಳಗ ನೀರಿಲ್ಲ, ಕೆರೆ ಒಳಗ ನೀರಿಲ್ಲ, ಹಕ್ಕಿಗಳ ಪಾಡೇನು, ದನಕರಗಳ ಗೋಳೇನು, ಮಾನವರ ಬದುಕೇನು ಅಂತ ತಿಳ್ಕೊಂಡು ಜಲಕೋಟಿಪುರದ ಜನ 10-15 ವರ್ಷದ ಬಾಲ ಶಿವಯೋಗಿಯಾಗಿರುವಂಥ ಶಾಂತಲಿಂಗನ ಮುಂದ ಕರಜೋಡಿಸಿ ಕಣ್ಣೀರವನ್ನು ಸುರಿಸುತ್ತಾ ಪ್ರಾರ್ಥಿಸ್ತಾರ. ಶಾಂತಲಿಂಗ, ನೀ ಸಾಮಾನ್ಯದವನಲ್ಲ, ಉಜ್ಜಯಿನಿಯ ಸದ್ಧರ್ಮದ ಒಡೆಯ ಮರುಳಸಿದ್ದ ಜಗದ್ಗುರುವಿನ ಕರುಣೆಯ ಕಂದ. ಮರುಳಸಿದ್ದ ಜಗದ್ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಆ ಲಿಂಗ ಪೂಜೆಯಿಂದ ನಮಗೊಂದಿಷ್ಟು ವರವನ್ನ ಕರುಣಿಸ್ಬೇಕಂತ ತಿಳ್ಕೊಂಡು ಜಲಕೋಟಿಪುರದ ಭಕ್ತ ಬಳಗ ಮಳೆಗಾಗಿ ಕಣ್ಣೀರವನ್ನು ಸುರಿಸಬೇಕಾದ್ರೆ ಇಡೀ ಎಲ್ಲ ಧರ್ಮದ ಭಕ್ತ ಬಳಗ ಬಂದು ಕಣ್ಣೀರ ಸುರಿಸುವುದನ್ನು ನೋಡಿದ 10-15 ವರ್ಷದ ಬಾಲ ಶಿವಯೋಗಿಯಾಗಿರುವಂಥ ಶಾಂತಲಿಂಗ ಸಮಾಧಾನವನ್ನ ಮಾಡಿದ. ಚಿಂತೆ ಮಾಡಬೇಡ್ರಿ, ಜಗದೊಡೆಯನಾಗಿರುವಂಥ ಪರಮಾತ್ಮ ಅದಾನ, ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಯಾವಾಗ ಮಳೆ ಇಲ್ಲ ಅಂತ ತಿಳ್ಕೊಂಡು ಭಕ್ತ ಬಳಗ ಕಣ್ಣೀರವನ್ನು ಸುರಿಸ್ತಿದ್ರು. ಶಾಂತಲಿಂಗೇಶ್ವರರು ಬೆಳಗಿನ ಜಾವ ಎದ್ದಾರ, ಸೂರ್ಯ ಉದಯ ಪೂರ್ವದೊಳಗ ಅರುಣೋದಯ ಸಮಯ, ಅರುಣೋದಯ ಗಳಿಗೆ ಒಳಗ ಎದ್ದು ಸ್ನಾನವನ್ನ ಮಾಡ್ಯಾರ, ಗದ್ದುಗೆಯನ್ನ ಹಾಕ್ಯಾರ, ಗದ್ದುಗೆ ಮ್ಯಾಗ ಕುಂತಾರ, ಎಡಗೈ ಒಳಗ ಲಿಂಗವನ್ನ ಹಿಡಿದು ತದೇಕ ಚಿತ್ತದಿಂದ ಇಷ್ಟಲಿಂಗ ಮಹಾಪೂಜೆ ಮಾಡಕತ್ತಾರ. ಯಾರಿಗಾಗಿ? ತನಗಾಗಿ ಅಲ್ಲ. ಜಲಕೋಟಿಪುರದೊಳಗ ಬರಗಾಲದ ಛಾಯೆ ಆವರಿಸ್ಯಾದ. ಜಲಕೋಟಿಪುರಕ್ಕ ಮಳೆಯ ಅಭಾವ ಅದ. ಜಲಕೋಟಿಪುರದೊಳಗ ದನಕರುಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಹಕ್ಕಿ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಕಾಳು ಕಡೆಗಳಿಲ್ಲ. ಮಳೆರಾಯನೆಗಾಗಿ ಎಡಗೈ ಒಳಗ ಲಿಂಗವನ್ನು ಹಿಡಿದು ಅಷ್ಟವಿಧಾರ್ಚನೆ ಸೋಡಪಚಾರದಿಂದ ಬಾಲ ಶಿವಯೋಗಿಯಾಗಿರುವಂಥ ಶಾಂತಲಿಂಗ ಮಹಾಪೂಜೆಯನ್ನು ಮಾಡಬೇಕಾದ್ರ ತಾಸಾಗ್ಯದ, 2 ತಾಸಾಗ್ಯದ, 4 ತಾಸಾಗ್ಯದ, 6 ತಾಸಾಗ್ಯದ. ನಿರಗ್ರಳವಾಗಿ ಎಡಗೈ ಒಳಗ ಲಿಂಗವನ್ನು ಹಿಡಿದು ಲಿಂಗ ಪೂಜಾ ಮಾಡಬೇಕಾದ್ರ ಮಳೆರಾಯನೆಗಾಗಿ ಒಂದು ಮಾತು ಹೇಳ್ತಾರ ಶಾಂತಲಿಂಗೇಶ್ವರರು, ಮಾತಾಡು ಲಿಂಗವೇ, ನೀ ಮಾತಾಡವಲ್ಯಾಕೋ ಲಿಂಗವೇ ಅಂತ ತಿಳ್ಕೊಂಡು ಜಲಕೋಟಿಪುರದೊಳಗ 10-15 ವರ್ಷದ ಬಾಲ ಶಿವಯೋಗಿಯಾಗಿರುವಂಥ ಶಾಂತಲಿಂಗೇಶ ಎಡಗೈ ಒಳಗ ಲಿಂಗವನ್ನು ಹಿಡಿದು ತದೇಕ ದೃಷ್ಟಿಯಿಂದ ಇಷ್ಟಲಿಂಗ ಮಹಾಪೂಜೆ ಮಾಡಬೇಕಾದ್ರೆ ಯಾವತ್ತೂ ಶಾಂತಲಿಂಗೇಶ್ವರ ತನಗಾಗಿ ಏನೇನು ದೇವರಲ್ಲಿ ಬೇಡಿಲ್ಲ, ಗುರುವಿನಲ್ಲಿ ಬೇಡಿಲ್ಲ. ಒಂದು ವೇಳೆ ದೇವರಲ್ಲಿ ಬೇಡಿದ್ದೇ ಖರಿಯಾಗಿತ್ತು ಅಂದ್ರೆ ಅದು ಭಕ್ತರ ಕಲ್ಯಾಣಕ್ಕಾಗಿ ದೇವರಲ್ಲಿ ಬೇಡಿದ್ದ, ಅದು ಕಡಗಂಚಿಯ ಶಾಂತಲಿಂಗೇಶ್ವರ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಏನು 5-6 ಗಂಟೆಗಳ ಕಾಲ ನಿರಗ್ರಳವಾಗಿ ಪೂಜೆಯನ್ನು ಮಾಡಬೇಕಾದ್ರೆ ಲಿಂಗೈಗೆ ಮಾತಾಡಿಸ್ಬೇಕನ್ನುವಂಥ ಭಾವ ಆಗ್ತದೆ. ಭಗವಂತ, ಮಳೆಯಿಲ್ಲ ಬೆಳೆಯಿಲ್ಲದ ಜಲಕೋಟಿಯ ಭಕ್ತ ಬಳಗ ಕಣ್ಣಂಚಿನೊಳಗ ಧಾರಾಕಾರವಾಗಿ ಕಣ್ಣೀರು ಸುರಿಸೋಕತ್ತಾರ. ಒಂದು ಕ್ಷಣ ಮಾತಾಡು ಲಿಂಗಯ್ಯ ಅಂತ ತಿಳ್ಕೊಂಡು ಬಾಲ ಶಿವಯೋಗಿ ಆಗಿರುವಂಥ ಶಾಂತಲಿಂಗೇಶ ಗುರುಕೊಟ್ಟ ಲಿಂಗವನ್ನ ಎಡಗೈ ಒಳಗ ಹಿಡಿದು ಪೂಜಾ ಮಾಡಬೇಕಾದ್ರ ಯಾವಾಗ ಮನದುಂಬಿ ಶಾಂತಲಿಂಗ ಮಾತಾಡಿದ ಜಗದೊಡೆಯನಾಗಿರುವಂಥ ಪರಮಾತ್ಮ ಲಿಂಗದೊಳಗ ಕೋಲ್ಮಿಂಚಿನ ಆಕಾರದೊಳಗ ಶಾಂತಲಿಂಗೇಶ್ವರಿಗೆ ದರ್ಶನವನ್ನು ಕೊಟ್ಟಿದ್ದನ್ನುವಂಥದ್ದನ್ನ
ನಾವು ಯಾವತ್ತೂ ಮರಿಬಾರ್ದು. ಮಿಂಚಿನ ಆಕಾರದೊಳಗ, ಬೆಳಕಿನ ಆಕಾರದೊಳಗ ಯಾವಾಗ ದರ್ಶನ ಕೊಟ್ಟ ಸಾಕು ಅಂದ ಶಾಂತಲಿಂಗ. ಭಗವಂತ, ನನ್ನೂರಿನ ಪ್ರಾಂತದೊಳಗ ಮಳೆ ಇಲ್ಲ, ಮಳೆಯನ್ನ ಕರುಣಿಸುವಂತ ತಿಳ್ಕೊಂಡು ಶಾಂತಲಿಂಗೇಶ್ವರರು ಹೆಂಗೆಂಗ ಪೂಜಾ ಮಾಡ್ಕೋತ ಧ್ಯಾನಿಸ್ತಿದ್ರು, ಪ್ರಾರ್ಥಿಸ್ತಿದ್ರು, ಪೂಜಿಸ್ತಿದ್ರು. ಶಾಂತಲಿಂಗೇಶ್ವರರ ಪೂಜೆ ಮುಗಿಯುವುದರೊಳಗಾಗಿ ಎಂದೂ ಕಂಡರಿಯದ ರೀತಿ ಒಳಗ ಜಲಕೋಟಿಪುರದ ಸೀಮೆಯ ತುಂಬೆಲ್ಲ ಧಾರಾಕಾರವಾಗಿ ಇಳೆಗ ಮಳೆಯನ್ನ ತಂದವನೇ ಅದು ಶಾಂತಲಿಂಗೇಶ್ವರ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರ್ದು. ಪೂಜಾ ಮುಗ್ಯಾರ್ದಾಗ ಹಳ್ಳ ತುಂಬಿದವು, ಬಾವಿಗಳು ತುಂಬಿದವು, ಕೊಳ್ಳಗಳು ತುಂಬಿದವು. ಎತ್ತೆತ್ತ ನೋಡಿದಡತ್ತ ಕಂಗಳಿಗೆ ನೀರುಗಳು ಗೋಚರವಾಗಿ ಕಾಣಬೇಕಾದ್ರೆ ಶಾಂತಲಿಂಗೇಶ್ವರ ಪೂಜಾ ಮುಗ್ಯಾರ್ದಾಗ ಜಲಕೋಟಿ ಜನ ಓಡೋಡಿ ಬರ್ತಾರ ಹಿರೇಮಠಕ. ಇಪ್ಪ, ಭಕ್ತಿಯಿಂದ ಬಂದು ಪ್ರಾರ್ಥಿಸಿದೀವಿ ಶಾಂತಲಿಂಗೇಶ. ಊರಾಗ ನಾವು ಹಿರಿಯರಿರಬಹುದು ಖರೆ, ಆದ್ರೆ ಕಿರಿದಾದ ವಯಸ್ಸಿನೊಳಗ ನಮ್ಮೂರಿಗೆ ಬಂದಿರತಕ್ಕಂಥ ನೀರಿನ ಹಾಹಾಕಾರವನ್ನ ಲಿಂಗ ಪೂಜೆಯಿಂದ ನೀ ದೂರ ಮಾಡಿದೆ ಅಂದ್ರ ಬಾಲಶಿವಯೋಗಿ ಶಾಂತಲಿಂಗೇಶ ನೀ ಸಾಮಾನ್ಯದವನಲ್ಲ ಅಂತ ತಿಳ್ಕೊಂಡು ಇಡೀ ಊರ ಜನ ಶಾಂತಲಿಂಗೇಶ್ವರ ಪಾದಕ್ಕ ಶರಣಾಗತರಾಗ್ತಾರೆ. ಮಳೆಯಿಲ್ಲದೆ ಸಮಯದೊಳಗ, ಮಳೆಯಿಲ್ಲದ ಗಳಿಗೆ ಒಳಗ ಉಜ್ಜಯಿನಿಯ ಮರುಳ ಸಿದ್ಧ ಜಗದ್ಗುರುಗಳು ಕರುಣಿಸಿರತಕ್ಕಂಥ ಇಷ್ಟಲಿಂಗ ಮಹಾಪೂಜೆಯನ್ನ ಮಾಡುತ್ತಾ ಇಳೆಗೆ ಮಳೆಯನ್ನ ತಂದಾತ ಶಾಂತಲಿಂಗೇಶ. ಹೀಗಿರಬೇಕಾದ್ರೆ ಬಾವಿಯೆಲ್ಲ ತುಂಬಿತ್ತು. ಹೀಗಿರಬೇಕಾದ್ರೆ ಇಡೀ ಊರಾಗಿರುವಂಥ ದೊಡ್ಡ ದೊಡ್ಡ ಬಾವಿಗಳೆಲ್ಲ ತುಂಬಿತ್ತು. ಬಾವಿ ತುಂಬಿರುವಂಥ ಸಂದರ್ಭದೊಳಗ ಸಣ್ಣ ಸಣ್ಣ ಹುಡುಗರು ಮಳೆಯಾಗ್ಯಾದ, ಹಳ್ಳ ಹರಿಯಕತ್ತಾವ, ನೀರು ಕಣ್ಣಿಗೆ ಚಂದ ಕಾಣಕತ್ತಾವ ಅಂತ ತಿಳ್ಕೊಂಡು ಅನೇಕ ಹುಡುಗರು ಬಾವಿ ದಂಡಿಗೆ ಬಂದಾವ. ಬಾವಿ ದಂಡಿಗೆ ಬಂದಿರುವಂಥ ಸಂದರ್ಭದೊಳಗ ಒಂದು ಹುಡುಗ ಬಾವಿ ಒಳಗ ಎಷ್ಟವ ನೀರು ಅಂತ ತಿಳ್ಕೊಂಡು ಆಟ ಪಾಠವನ್ನಾಡುತ್ತ ಬಗ್ಗೆ ನೋಡಬೇಕಾದ್ರ ಕಾಲು ಜಾರಿ ಹುಡುಗ ಬಾವಿ ಒಳಗ ಬಿದ್ದಾನ. ಯಾವಾಗ ಕಾಲು ಜಾರಿ ಹುಡುಗ ಬಾವಿ ಒಳಗೆ ಬಿದ್ದಾನ, ಇನ್ನ ಅನೇಕ ಹುಡುಗರು ಸಣ್ಣವರದಾರ, ಅವ ಬಾವಿಯಾಗ ಬಿದ್ದಾನ ಅಂತ ತಿಳ್ಕೊಂಡು ಅಂಜಿದರು, ಅಳಕಿದರು, ಭಯಭೀತರಾದರು. ಹೇಗ ಮಾಡಮಂತ ತಿಳ್ಕೊಂಡು ಅವರವರ ಪಾಲಿಗೆ ಹುಡುಗರು ಓಡಿ ಹೋಗ್ಬೇಕಾದ್ರ ಸಣ್ಣ ಹುಡುಗ ಬಾವಿಯಾಗ ಬಿದ್ದಾನ. ಅವ್ವ ಅಂತ ಚೀರ್ತದ, ಅಪ್ಪ ಅಂತ ಕೂಗ್ತದ. ಆ ಚೀರಾಟ ನರಳಾಟ ಯಾರು ಕಣ್ಣಿಗೆ ಕಾಣದಿರಬೇಕಾದ್ರ ಬಾವಿ ಒಳಗೆ ಬಿದ್ದಿರುವಂಥ ಹುಡುಗ ಅದೇ ಬಾವಿ ಒಳಗ ಪ್ರಾಣವನ್ನ ಕಳ್ಕೊಂಡಾನ. ಹೋಗಿ ಹುಡುಗರು ಹೇಳ್ತಾರ, ಬಾವಿ ದಂಡಿಗೆ ಹೋಗೀವಿ, ನಿಮ್ಮ ಮಗ ಬಾವಿಯಾಗ ಬಿದ್ದಾನ, ಅವ ತೀರಿಕೊಂಡಾನ ಅಂತ ತಿಳ್ಕೊಂಡು ಬಾವಿ ಒಳಗೆ ಬಿದ್ದ ಮಗುವಿನ ತಂದೆ ತಾಯಿಗಳಿಗೆ ಹೇಳಿದ್ರ ಹಣದ ತಾಯಿಯಾಗಿರುವಂತವಳು ಓಡೋಡಿ ಬಂದಾಳ. ಬಾವಿ ಒಳಗ ಮಗ ಬಿದ್ದಾದ, ಪ್ರಾಣ ಪಕ್ಷಿ ಹಾರಿ ಹೋಗ್ಯಾದ. ಸತ್ತ ಮಗುವನ್ನ ತನ್ನ ತೊಡಿ ಮ್ಯಾಗ ಹಾಕೊಂಡು ತಾಯಿ ಕಣ್ಣೀರವನ್ನ ಸುರಿಸಬೇಕಾದ್ರ ಸ್ವಾಮಿ ವಿಚಾರ ಮಾಡ್ತಾಳ. ಮಳೆಯಿಲ್ಲದೆ ಇರುವಾಗ ಮಳೆಯನ್ನು ತಂದವ ಶಾಂತಲಿಂಗೇಶ. ಇರೋದೊಂದು ಮಗ, ಇರೋದೊಂದು ವಂಶದ ಕುಡಿ, ಈ ನನ್ನ ಮಗ ಉಳಿಬೇಕಾದ್ರ ಅದೇ ಶಾಂತಲಿಂಗನ ಕರುಣೆಯಿಂದ ಮಗ ಬದುಕಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಸತ್ತ ಮಗುವನ್ನ ತೆಗೆದುಕೊಂಡು ಶಾಂತಲಿಂಗೇಶನ ಹತ್ತಿರ ಬಂದಾಗ ಆ ಸತ್ತ ಮಗುವಿಗೆ ಶಾಂತಲಿಂಗೇಶ ಹ್ಯಾಂಗ ಪುನರ್ಜನ್ಮವನ್ನು ಕೊಡುತ್ತಾನೆ